Hi students, welcome to Rashmi's class. Today we will learn about the poem Grandma Climbs a Tree. This poem was written by Ruskin Bond. ಈ ಪೋಯಮನ್ನು ರಸ್ಕಿನ್ ಬಾಂಡ್ ಅವರು ಬರೆದಿದ್ದಾರೆ. ರಸ್ಕಿನ್ ಬಾಂಡ್ ಅವರು ತಮ್ಮ ಕಲ್ಕತ್ತಾದಲ್ಲಿರುವ ಅಜ್ಜಿಯನ್ನು ನೆನೆಸ್ಕೊಳ್ತಾ ಅವರ ಅಸ್ವಾಭಾವಿಕ ವರ್ತನೆಯನ್ನು ಅಥವಾ ನಡವಳಿಕೆಯನ್ನು ಈ ಪದ್ಯದ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. So come, let's enjoy the poem. In the first stanza of the poem, he said, "My grandmother was a genius. You would like to know why? Because she could climb trees, spreading or high." ಇಲ್ಲಿ ರಸ್ಕಿನ್ ಬಾಂಡ್ ಅವರು ತಮ್ಮ ಗ್ರ್ಯಾಂಡ್ ಮದರ್ ಅಂದರೆ ಅಜ್ಜಿ ಶಿ ವಾಸ್ ಅ ಜೀನಿಯಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಜ್ಜಿ ತುಂಬ ಬುದ್ಧಿವಂತೆ ಅಂತ ಹೇಳ್ತಾ ಇದ್ದಾರೆ. ಯು ವುಡ್ ಲೈಕ್ ಟು ನೋ ವೈ, ಯಾಕೆ ಅಂತ ನಿಮ್ಗೆ ಗೊತ್ತಾ? ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್, ಯಾಕೆ ಅಂದರೆ ಅವಳಿಗೆ ಮರ ಹತ್ತೋಕ್ಕೆ ಬರುತ್ತೆ. ಅದು ಸ್ಪ್ರೆಡ್ಡಿಂಗ್ ಆರ್ ಹೈ, ಸ್ಪ್ರೆಡ್ ಆಗಿರುವಂಥ ಮರ ಆದರೂ ಆಗಿರ್ಬೋದು ಅಥವಾ ತುಂಬ ಎತ್ತರವಾಗಿರುವಂಥ ಮರ ಕೂಡ ಆಗಿದ್ದರೂ ಅವಳು ಹತ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಇನ್ ದಿ ನೆಕ್ಸ್ಟ್ ಲೈನ್ he said, "She would be off their branches in a trice. And mind you, when last she climbed a tree, she was 62." ಅಂದರೆ ಅವಳು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ಮರಗಳನ್ನು ಹತ್ತುತ್ತಾ ಇದ್ಲಂತೆ. ಆ್ಯಂಡ್ ನಿಮಗೆ ಗೊತ್ತಾ, ವೆನ್ ಲಾಸ್ಟ್ ಶಿ ಕ್ಲೈಮ್ಡ್ ಟ್ರೀ ಶಿ ವಾಸ್ 62. ಅವಳು ಲಾಸ್ಟು ಮರವನ್ನು ಹತ್ತಿದ್ದಾಗ ಅವಳ ಏಜು 62 ಆಗಿರುತ್ತೆ. 62 ವರ್ಷದವಳಾಗಿದ್ದಾಗ ಅವಳು ಕೊನೆಯಲ್ಲಿ ಅಂದರೆ ಲಾಸ್ಟ್ ಟೈಮ್ ಅವಳು ಮರವನ್ನು ಹತ್ತಿರ್ತಾಳೆ. Ever since childhood, she had had this gift for being happier in a tree than in a lift. ಅಂದರೆ ಈ ಮರ ಹತ್ತುವ ಆಸೆ ಗ್ರ್ಯಾಂಡ್ ಮದರ್ಗೆ ಏನಿದೆ ಅದು ಅವಳ ಬಾಲ್ಯದಿಂದಲೇ ಬಂದಂಥದ್ದು, ಒಂದೊಂದು ಗಾಡ್ಸ್ ಗಿಫ್ಟ್ ಅಂತ ಹೇಳ್ತೀವಲ್ಲ, ಆ ರೀತಿ ಅವಳಿಗೊಂದು ವರ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದೆನ್ ಇನ್ ಅ ಲಿಫ್ಟ್, ಅವಳು ಲಿಫ್ಟ್ ಮೇಲೆ ಹೋಗೋದಕ್ಕಿಂತ ಹೆಚ್ಚಾಗಿ ಮರವನ್ನು ಏರೋ ಅಂಥ ಆಸೆ ಅವಳಿಗೆ ತುಂಬ ಖುಷಿಯನ್ನು ಕೊಡ್ತಾ ಇರುತ್ತೆ ಅಂತ ರಸ್ಕಿನ್ ಬಾಂಡ್ ಅವರು ಇನ್ ದ ಫಸ್ಟ್ ಸ್ಟಾಂಜಾದಲ್ಲಿ ಹೇಳ್ತಾ ಇದ್ದಾರೆ. ಇನ್ ದಿ ಸೆಕೆಂಡ್ ಸ್ಟಾಂಜಾ ಈಸ್ ಟೆಲಿಂಗ್, "And though as years went by, she would be told that climbing trees should stop when one grew old." ಆದರೂ ಕೂಡ ವರ್ಷಗಳು ಕಳೀತಾ ಹೋದಂತೆ ಅಜ್ಜಿಯ ರಿಲೇಷನ್ಸ್ಗಳು ಅಥವಾ ಅವರ ಸಂಬಂಧಿಕರುಗಳು ಏನಿರ್ತಾರೆ ಅವರೆಲ್ಲರೂ ಇವಳಿಗೆ ನಿನಗೀಗ ವಯಸ್ಸಾಗಿದೆ, ನೀನು ಮರ ಹತ್ತೋದನ್ನು ನಿಲ್ಲಿಸಬೇಕು, ಸ್ಟಾಪ್ ಮಾಡಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ದ್ಯಾಟ್ ಗ್ರೋವಿಂಗ್ ಓಲ್ಡ್ ಶುಡ್ ಬಿ ಗೋನ್ ಅಬೌಟ್ ಗ್ರೇಸ್ಫುಲಿ. ಸೊ ಎಲ್ಲರಿಗೂ ವಯಸ್ಸಾಗ್ತಾ ಹೋದ ಹಾಗೆ ಅವರು ಗೌರವಯುತವಾದ ಜೀವನವನ್ನು ನಡೆಸಬೇಕು ಅಂತ ಅಜ್ಜಿಗೆ ತಿಳಿ ಹೇಳ್ತಾರೆ. ಬಟ್ ಶಿ ವುಡ್ ಲಾಫ್ ಆ್ಯಂಡ್ ಸೇ, ಅವಳು ಒಂದು ಸ್ಮೈಲ್ ಕೊಟ್ಟು ಹೇಳ್ತಿದ್ಲಂತೆ, "ವೆಲ್, ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ." ಪರವಾಗಿಲ್ಲ, ನಾನು ಅಗೌರವಯುತವಾಗಿಯೇ ನಾನು ಜೀವನವನ್ನು ನಡೆಸ್ತೀನಿ ಅಂತ ಅವಳು ಹೇಳ್ತಾ ಇದ್ಲಂತೆ. "ಐ ಕ್ಯಾನ್ ಡೂ ಇಟ್ ಬೆಟರ್." ಹಾಗೆ ನಾನು ಈ ಜೀವನವನ್ನು ಚೆನ್ನಾಗಿ ನಡೆಸಬಲ್ಲೆ ಅಂತ ಹೇಳ್ತಿದ್ಲಂತೆ. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ. ಸೊ ಇದನ್ನು ಅಲ್ಲಿರುವಂಥ ಎಲ್ಲ ಸಂಬಂಧಿಕರು ಅಥವಾ ಮನೆಯವರು ಒಪ್ಕೊಳ್ಳೇಬೇಕಾಗಿತ್ತು. ಬಿಕಾಸ್ ಶೀ ಈಸ್ ಅ ಓಲ್ಡ್ ಲೇಡಿ, ಅವಳೇ ಮನೆಯ ಹಿರಿಯಳು. ಸೊ ಅವಳು ಹೇಳಿದಾಗೆ ಇವರು ಕೇಳಲೇಬೇಕಿತ್ತು. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಎ ಟ್ರೀ. ಸೊ ಅವಳ ಮನೆಯಲ್ಲಿರುವಂತಹ ಮನೆಯ ಸುತ್ತಮುತ್ತ ಇರುವಂತಹ ಯಾವುದೇ ಗಾರ್ಡನ್ನಲ್ಲಿ ದೇರ್ ವಾಸಂಟ್ ಎ ಟ್ರೀ, ಅವಳು ಹತ್ತದೇ ಇರುವಂತಹ ಮರಗಳೇ ಇರಲಿಲ್ವಂತೆ. She hadn't been off at one time or another, having learned to climb from a loving brother when she was 6, but it was feared by all. ಇಟ್ ಮೀನ್ಸ್ ಆವಾಗಲೇ ಹೇಳಿದಾಗೆ ಅವಳು ಯಾವುದೇ ಮರಗಳನ್ನು, ಅವರ ಗಾರ್ಡನ್ನಲ್ಲಿರುವಂಥ ಎಲ್ಲ ಮರಗಳನ್ನು ಅವಳು ಹತ್ತಿ ಇಳಿದಾಗಿತ್ತು. ಸೊ ಅದು ಒನ್ ಟೈಮ್ ಆಗಿರ್ಬೋದು, ಎನದರ್ ಟೈಮ್ ಆಗಿರ್ಬೋದು, ಅವಳು 2-3 ಸಲ ಒಂದಲ್ಲ ಒಂದು ಮರಗಳನ್ನು ಹತ್ತುತ್ತಾ ಇರ್ತಿದ್ಲಂತೆ. ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಾಮ್
ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ಅಂದರೆ ಅವಳು 6 ವರ್ಷದವಳು ಇರುವಾಗ ಅವಳ ಲವಿಂಗ್ ಬ್ರದರಿಂದ ಅವಳು ಮರವನ್ನು ಹತ್ತೋದನ್ನು, ಕ್ಲೈಂಬ್ ಮಾಡೋದನ್ನು ಅವಳು ಕಲ್ತಿರ್ತಾಳೆ. But it was feared by all that one day she would have a terrible fall. ಅಂದರೆ ಇಲ್ಲಿ ಅಜ್ಜಿಗೆ ಅವಳ ಬಗ್ಗೆ ಕಾನ್ಫಿಡೆನ್ಸ್ ಇದ್ರೂ ಕೂಡ ಮನೆಯಲ್ಲಿರುವ ಜನಗಳಿಗೆ ತುಂಬ ಭಯ ಕಾಡ್ತಾ ಇರುತ್ತೆ. ಬಿಕಾಸ್ ಒಂದಿನ ಯಾವತ್ತಾದರೂ ಒಂದಿನ ಅಜ್ಜಿ ಬ್ಯಾಲೆನ್ಸ್ ತಪ್ಪಿ ಬೀಳಬಹುದು ಅನ್ನೋ ಒಂದು ಭಯ ಕಾಡ್ತಾ ಇರುತ್ತೆ. The outcome was different. While we were in town, she climbed a tree and couldn't come down. ಸೊ ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಏನಾಗುತ್ತೆ ಅಂದರೆ ಒಂದಿನ ಇವರ ಮನೆಯವರು, ರಸ್ಕಿನ್ ಬಾಂಡ್ ಅವರ ಮನೆಯವರೆಲ್ಲ ಟೌನ್ಗೆ ಅಂತ ಹೋಗಿರ್ತಾರೆ. ಇನ್ ದಟ್ ಟೈಮ್ ಶಿ ಮೀನ್ಸ್ ಯುವರ್ ಗ್ರ್ಯಾಂಡ್ ಮಾ ಶಿ ಕ್ಲೈಂಬ್ಡ್ ಅ ಟ್ರೀ ಆ್ಯಂಡ್ ಶಿ ಕುಡಂಟ್ ಕಮ್ ಡೌನ್. ಅವಳಿಗೆ ಮರ ಹತ್ಬಿಡ್ತಾಳೆ, ಬಟ್ ಕೆಳಗಡೆ ಇಳಿಯೋಕ್ಕೆ ಗೊತ್ತಾಗಲ್ಲ. ಅದಾದಮೇಲೆ ಅಲ್ಲಿರುವಂಥ ಕೆಲವರು ಬಂದು ಅವಳನ್ನು ಕಾಪಾಡ್ತಾರೆ. ಆಫ್ಟರ್ ದ ರೆಸ್ಕ್ಯೂ. ಅದಾದಮೇಲೆ ಏನಾಗುತ್ತೆ, ರೆಸ್ಕ್ಯೂ ಮಾಡಾದಮೇಲೆ ಏನಾಗುತ್ತೆ ಅಂದರೆ ದ ಡಾಕ್ಟರ್ ಟುಕ್ ಗ್ರ್ಯಾನೀಸ್ ಟೆಂಪ್ರೇಚರ್ ಆ್ಯಂಡ್ ಸೆಡ್. ಸೊ ಡಾಕ್ಟರ್ ಬಂದುಬಿಟ್ಟು ಗ್ರ್ಯಾನಿಯ ಅಂದರೆ ಅಜ್ಜಿಯ ಟೆಂಪ್ರೇಚರನ್ನು ಚೆಕ್ ಮಾಡಿ ಹೇಳ್ತಾರಂತೆ, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಅ ಕ್ವೈಟ್ ವೀಕ್ ಇನ್ ಬೆಡ್. ಅಂದರೆ ಕೆಲವು ವಾರಗಳವರೆಗೆ ನೀವು ಬೆಡ್ ರೆಸ್ಟಲ್ಲೇ ಇರಬೇಕು ಅಂತ ಸ್ಟ್ರಾಂಗಾಗಿ ಡಾಕ್ಟರ್ ಅವರು ರೆಕಮೆಂಡನ್ನು ಅಂದರೆ ಹೇಳ್ತಾರೆ, ಅವ್ರಿಗೆ ಸಜೆಷನನ್ನು ಕೊಡ್ತಾರೆ. ವಿ ಸೈಡ್ ವಿತ್ ರಿಲೀಫ್. ಆವಾಗ ಇವರೆಲ್ಲ ಮನೆಯವರೆಲ್ಲರೂ ರಿಲೀಫ್ ಆಗಿ, ರಿಲ್ಯಾಕ್ಸ್ ಆಗಿ ಸೈಡ್ ಅಂದರೆ ನಿಟ್ಟುಸಿರನ್ನು ಬಿಡ್ತಾರೆ. ಆ್ಯಂಡ್ ಟಕ್ಡರ್ ಆಫ್ ವೆಲ್, ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಪುವರ್ ಗ್ರ್ಯಾನಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ಬಟ್ ಗ್ರ್ಯಾನಿಗೆ ಮನೆಯ ಒಳಗಡೆ ಅಥವಾ ರೂಮಲ್ಲಿ 4 ಗೋಡೆಗಳ ಮಧ್ಯೆ ಬಂದಿಯಾಗಿರೋಕ್ಕೆ ಇಷ್ಟ ಇರಲ್ಲ. ಬಟ್ ಅವಳಿಗೆ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ಆ ಬೆಡ್ ರೆಸ್ಟಲ್ಲಿ ಇರೋದು ಒಂದು ಬ್ರೀಫ್ ಸೀಸನ್ ಹೆಲ್, ಒಂದು ನರಕದಲ್ಲಿದ್ದಷ್ಟು ಟಾರ್ಚರನ್ನು ಕೊಡ್ತಾ ಇತ್ತು. Confined to her bedroom, while every breeze whispered of summer and dancing leaves. ಸೊ ಅವಳಿಗೆ ಹೊರಗಡೆ ಜಗತ್ತಲ್ಲಿ ಅಥವಾ ನೇಚರಲ್ಲಿ, ನಿಸರ್ಗದಲ್ಲಿ ನಡೀತಾ ಇದ್ದಂತಹ ಎವ್ರಿ ಬ್ರೀಸ್, ತಂಗಾಳಿ ಬರ್ತಾ ಇರ್ಬೋದು, ಅಥವಾ ವಿಸ್ಪರ್ಡ್ ಆಫ್ ಸಮ್ಮರ್, ಹಾಗೆ ಲೀವ್ಸ್ಗಳ ಡ್ಯಾನ್ಸಿಂಗ್, ಎಲೆಗಳ ಡ್ಯಾನ್ಸ್ಗಳು ಕೂಡ ಎಲ್ಲವೂ ಕೂಡ ಅವಳನ್ನು ಬಂದಿಯನ್ನಾಗಿ ಮಾಡಿಬಿಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಸ್ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೆಡ್, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಅಂದರೆ ಅವಳು ಸ್ಟ್ರಾಂಗ್ ಆಗೋ ತನಕ ಸುಮ್ಮನೆ ಕೂತಿರ್ತಾಳೆ. ಶಿ ಹೆಲ್ಡ್ ಹರ್ ಪೀಸ್, ಶಾಂತಿಯುತವಾಗಿ ಯಾರಿಗೂ ಏನನ್ನು ಹೇಳಿದೆ ಅವಳು ಸರಿಯಾಗೋದನ್ನು, ಹುಷಾರಾಗೋದನ್ನು ವೇಟ್ ಮಾಡ್ತಾ ಇರ್ತಾಳೆ. ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೆಟ್. ಮತ್ತು ಒಂದಿನ ಅವಳು ರಸ್ಕಿನ್ ಬಾಂಡ್ ಅವರ ತಂದೆ ಹತ್ರ ಬಂದು ಕೂತ್ಕೊಂಡು ಹೇಳ್ತಾಳೆ ಏನಂದರೆ, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ನನಗೆ ಇನ್ನೂ ಜಾಸ್ತಿ ದಿನ ಈ ರೀತಿ ರೂಮಲ್ಲಿ ಬಂದಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್ ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್. ಅವ್ರ ತಂದೆನ ಕರೆದುಬಿಟ್ಟು ಹೇಳ್ತಾಳೆ, ಅನ್ಡಾಂಟೆಡ್ ಅಂದರೆ ಒಂದು ಅಧಿಕಾರಯುಕ್ತವಾಗಿ ಅಂತ ಹೇಳ್ಬೋದು. ದ್ಯಾಟ್ ಅ ಹೌಸ್ ಇನ್ ಅ ಟ್ರೀ ಟಾಪ್ ವಾಸ್ ವಾಟ್ ಶಿ ನೌ ವಾಂಟೆಡ್. ಸೊ ಒಂದು ಮನೆ ಬೇಕು, ಅದು ಎಲ್ಲಿ, ಆನ್ ದಿ ಟ್ರೀ ಟಾಪ್, ಒಂದು ಮರದ ಮೇಲ್ಗಡೆ ಒಂದು ಮನೆ ಬೇಕು ನನಗೆ, ಮನೆಯನ್ನು ಕಟ್ಕೊಡು ಅಂತ ಅವನ ಅಜ್ಜಿಯ ಮಗನ ಹತ್ರ ಅಂದರೆ ರಸ್ಕಿನ್ ಬಾಂಡ್ ಅವರ ತಂದೆಯ ಹತ್ರ ಹೇಳ್ತಾಳೆ. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ಹಿ ಸೆಡ್, ದಟ್ಸ್ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್, ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಸೊ ಅವರ ತಂದೆಯವರಿಗೆ ಅವರ ಡ್ಯೂಟಿ ಏನು ಅನ್ನೋದು ಗೊತ್ತಿತ್ತು. ಅವರ ತಾಯಿ ಹೇಳಿದ್ದನ್ನು ಬಹಳ ಗೌರವಯುತವಾಗಿ ಅವರು ಮಾತನ್ನು ತಗೊಂಡು,
ಇವತ್ತಿನ ದಿನದಿಂದನೇ ನಾನು ಕೆಲಸವನ್ನು ಮಾಡೋಕ್ಕೆ ಶುರು ಮಾಡ್ತೀನಿ, ಇವತ್ತು ರಾತ್ರಿಯಿಂದನೇ ಕೆಲಸವನ್ನು ಮಾಡ್ತೀನಿ ಅಂತ ಮಾತನ್ನು ಕೊಡ್ತಾರೆ. In the last stanza, with my expert assistance, he soon finished the core, made her a tree house with windows and a door. ಅಂದರೆ ಇಲ್ಲಿ ಅವರ ತಂದೆ ರಸ್ಕಿನ್ ಬಾಂಡ್ ಅವರ ಹೆಲ್ಪನ್ನು ತಗೊಂಡು ಒಂದು ಟ್ರೀ ಹೌಸನ್ನು ನಿರ್ಮಿಸ್ತಾರೆ. ಆ ಟ್ರೀ ಹೌಸ್ಗೆ ವಿಂಡೋಸ್ ಆ್ಯಂಡ್ ಡೋರ್ಗಳು ಇರ್ತವೆ, ಅಂದರೆ ಕಿಟಕಿ ಬಾಗಿಲುಗಳು ಸಮೇತ ಒಂದು ಟ್ರೀ ಹೌಸನ್ನು ಅವರು ರೆಡಿ ಮಾಡ್ತಾರೆ. ಸೊ ಗ್ರ್ಯಾನಿ ಮೂಡ್ ಅಪ್ ಆ್ಯಂಡ್ ನೌ ಎವ್ರಿ ಡೇ ಐ ಕ್ಲೈಂಬ್ಡ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. ಸೊ ಗ್ರ್ಯಾನಿ ನೆಕ್ಸ್ಟು ಅಜ್ಜಿ ಆ ಟ್ರೀ ಹೌಸ್ಗೆ ಶಿಫ್ಟ್ ಆಗ್ತಾರೆ. ಆ್ಯಂಡ್ ನೌ ಎವ್ರಿ ಡೇ, ಈಗ ಎವ್ರಿ ಡೇ ಐ ಕ್ಲೈಮ್ ಟು ಹರ್, ಐ ಮೀನ್ಸ್ ಹಿಯರ್ ರಸ್ಕಿನ್ ಬಾಂಡ್ ಆರ್ ಅ ಪೋಯಟ್, ಹಿ ಕ್ಲೈಮ್ ಟು ಹರ್, ಅಜ್ಜಿಗೋಸ್ಕರ ಅವನು ಡೈಲಿ ಆ ಟ್ರೀ ಹೌಸನ್ನು ಕ್ಲೈಮ್ ಮಾಡ್ತಾನೆ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. ಗ್ಲಾಸಸ್ ಮತ್ತು ಟ್ರೇಯನ್ನು ತಗೊಂಡು ಹೋಗಿ ಅಜ್ಜಿ ಹತ್ರ ಕೊಡ್ತಾನೆ. ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಆ್ಯಂಡ್ ಡ್ರಿಂಕ್ಸ್ ಶೆರಿ ವಿತ್ ಮೀ. ಅಜ್ಜಿ ತುಂಬ ಖುಷಿಯಲ್ಲಿ ಕೂತ್ಕೊಂಡು ಪೋಯಟ್ ಜೊತೆ ಡ್ರಿಂಕ್ಸ್ ಶೆರಿ ವಿತ್ ಮೀ, ಇಲ್ಲಿ ಮೀ ಮೀನ್ಸ್ ಆಲ್ಸೋ ಪೋಯಟ್, ಅವ್ರ ಜೊತೆ ಕೂತ್ಕೊಂಡು ಶೆರಿಯನ್ನು ಅಂದರೆ ಒಂದು ದ್ರಾಕ್ಷಾರಸ ಅಂತ ಹೇಳ್ಬೋದು, ಸೊ ಅದನ್ನು ಡ್ರಿಂಕ್ ಮಾಡ್ತಾ ಇದ್ಲಂತೆ. ಅಪ್ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಅ ಟ್ರೀ, ಅವಳು ಈ ಮೂಲಕವಾಗಿ ಮರದ ಮೇಲೆ ಅವಳು ಜೀವಿಸುವಂತಹ ಒಂದು ಹಕ್ಕನ್ನು ಅವಳು ಪಡ್ಕೊಳ್ತಾಳೆ ಅಂತ ಹೇಳ್ಬೋದು. ಈ ಪೋಯಮ್ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇನ್ನಷ್ಟು ವೀಡಿಯೋಸ್ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.